ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಇಂಡಿಯಾ ಫಸ್ಟ್. ನಾನು ರಕ್ಷತ್ ಶೆಟ್ಟಿ. ಈಗ ಹೆಡ್ಲೈನ್. ಸಿದ್ದು ಡಿಕೆಶಿ ಹೂಡಿದ ಅಸ್ತ್ರಕ್ಕೆ ಮೈತ್ರಿ ಪಡೆ ಪ್ರತ್ಯಸ್ತ್ರ ಪ್ರಯೋಗಿಸಿದೆ. ದೋಸ್ತಿ ನಾಯಕರ ದಾಳಕ್ಕೆ ಕಾಂಗ್ರೆಸ್ನಲ್ಲಿ ತಳಮಳ ಸೃಷ್ಟಿಯಾಗಿದೆ. ಯುಗಾದಿ ಮರುದಿನವೇ ಚುಂಚನಗಿರಿ ಮಠಕ್ಕೆ ಮೈತ್ರಿ ಟೀಮ್ ಒಗ್ಗಟ್ಟಿನ ಪ್ರದರ್ಶನ ಮಾಡಿದೆ. ಕಾಂಗ್ರೆಸ್ನ ಒಕ್ಕಲಿಗ ನಾಯಕ ಡಿಕೆಶಿ ಇದರಿಂದ ಉರಿದು ಬಿದ್ದಂತೆ ಕಾಣ್ತಾ ಇದೆ. ಮೈತ್ರಿ ಪಾಲಿಗೆ ಬಿಡದಿ ತೋಟವೇ ಶಕ್ತಿ ಕೇಂದ್ರ. ಇದೇ ಶಕ್ತಿ ಕೇಂದ್ರದಲ್ಲಿ ಹೊಸದುಡುಕು ಬಾಡೂಟವನ್ನು ಏರ್ಪಡಿಸಲಾಗಿತ್ತು. ಆದರೆ ಗೆಟ್ ಟುಗೆದರ್ ಸಂಭ್ರಮಕ್ಕೆ ಆಯೋಗ ಬ್ರೇಕ್ ಹಾಕ್ತು. ಹಬ್ಬದ ಊಟಕ್ಕೆ ಕಾಂಗ್ರೆಸ್ ಕಲ್ಲು ಹಾಕಿದೆ ಅಂತ ದಳ ದೂರಿದೆ. ಅಡುಗೆ ಎಲ್ಲಾ ಕೆಲಸಗಾರರು ಪಾರ್ಸೆಲ್ ಒಯ್ದಿದ್ದಾರೆ. ಕಳೆದ ಜನವರಿಯಿಂದ ಶುರುವಾದ ನಮೋ ದಕ್ಷಿಣ ದಂಡಯಾತ್ರೆ ಸಮಾಪ್ತಿಗೊಂಡಿಲ್ಲ. ದ್ರಾವಿಡ ನೆಲದಲ್ಲಿ ಮ್ಯಾರಥಾನ್ ಮೆಗಾ ರ್ಯಾಲಿ ನಡೆಸ್ತಾ ಇರೋ ಮೋದಿ ಕಾರ್ಯಕ್ರಮದಲ್ಲಿ ರಾಹುಲ್ ಗಾಂಧಿ ಮತ್ತು ಡಿಎಂಕೆ ನಾಯಕರ ವಿರುದ್ಧ ವಾಗ್ದಾಳಿ ನಡೆಸಿದರು. ಕರ್ನಾಟಕದಲ್ಲಿ ಅಲೆ ಸೃಷ್ಟಿಗೆ ಮೋದಿ ಸಜ್ಜಾಗ್ತಿದ್ದಾರೆ. ಇವತ್ತು ದ್ವಿತೀಯ ಪಿಯು ಫಲಿತಾಂಶ ಪ್ರಕಟವಾಗಿದೆ. ದಕ್ಷಿಣ ಕನ್ನಡ ಪ್ರಥಮ ಸ್ಥಾನ ಪಡೆದರೆ ಗದಗ ಕಡೆ ಸ್ಥಾನಕ್ಕೆ ಜಾರಿದೆ. ನಿರೀಕ್ಷೆಯಂತೆ ಹೆಣ್ಣು ಮಕ್ಕಳೇ ಮೇಲುಗೈ ಸಾಧಿಸಿದ್ದಾರೆ. ಕಲಾ ವಿಭಾಗದಲ್ಲಿ 3 ವಿದ್ಯಾರ್ಥಿಗಳು ರ್ಯಾಂಕ್ ಪಡೆದರೆ ಮೊದಲ ಸಲ ಬೆಂಗಳೂರೇತಕರು ಟಾಪರ್ಸ್ ಆಗಿದ್ದಾರೆ. ರಾಜ್ಯ ರಾಜಧಾನಿ ಇವತ್ತು ಜೋಡಿ ಕೊಲೆಗೆ ಬೆಚ್ಚಿ ಬಿದ್ದಿದೆ. ಬೆಂಗಳೂರಲ್ಲಿ ತಾಯಿಯಿಂದಲೇ 2 ಮಕ್ಕಳ ಹತ್ಯೆಯಾಗಿದೆ. ತಲೆದಿಂಬಿನಲ್ಲಿ ಉಸಿರುಗಟ್ಟಿಸಿ 2 ಮಕ್ಕಳನ್ನ ಕೊಂದಿದ್ದಾಳೆ. 112ಗೆ ಕರೆ ಮಾಡಿ 2 ಮಕ್ಕಳನ್ನ ಕೊಂದಿದ್ದೀನಿ ಅಂತ ಹೇಳಿ ಅರೆಸ್ಟ್ ಆಗಿದ್ದಾರೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.